Hello, welcome back to my channel The Secret Spice Affair, where all the recipes tells you a secret and the spices have the stories. ಸೊ ನಾನು ಪೇಜಲ್ಲಿ ಸಿಕ್ಕಾಪಟ್ಟೆ ರೆಸಿಪೀಸ್ ಹಾಕ್ತಾ ಇರ್ತೀನಿ ಆ್ಯಂಡ್ ಎಲ್ಲ ಕೂಡ ಸೇವ್ರಿ ರೆಸಿಪೀಸೇ ಆಗಿರುತ್ತೆ, ಅಂದರೆ ಖಾರ ಇರುತ್ತೆ, ಮಸಾಲೆ ಇರುತ್ತೆ. ಬಟ್ ಅದೇ ನನ್ನ ಪೇಜಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿ, ಯಾಕಂದರೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದು. ಆದರೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಮತ್ತು ಅವರ ಫ್ಯಾಮಿಲಿ ಎವ್ರಿ ಸಿಂಗಲ್ ಮೀಲ್ ದೇ ವಾಂಟ್ ಅ ಸ್ವೀಟ್. ಸೊ ನಾನಿವಾಗ ಬೇಕಿಂಗ್ನ ಹೊಸದಾಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಲೆಮನ್ ಟೀ ಕೇಕ್ ಮಾಡೋಣ. ಇದರ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಸಿ ದ ಬೇಸಿಕ್ ಥಿಂಗ್ ಆಫ್ ಬೇಕಿಂಗ್ ಇಸ್, ನೀವು ಯಾವುದನ್ನು ಕಪ್ ಮೆಷರ್ಮೆಂಟಲ್ಲಿ ಮಾಡಬಾರ್ದು. ಯಾವಾಗ ನೀವು ಕಪ್ ಮೆಷರ್ಮೆಂಟಲ್ಲಿ ಮಾಡ್ತೀರಾ, ಒಂದೊಂದು ಕಪ್ ಒಂದೊಂದು ಸೈಜಲ್ಲಿರುತ್ತೆ. ಎಲ್ಲದನ್ನು ಒಂದೇ ಸೈಜಲ್ಲಿ ತೊಗೊಂಡು ಮಾಡಬಹುದು, ಆದರೆ ಬೇಕಿಂಗ್ ಇಸ್ ಎನ್ ಆರ್ಟ್ ಆ್ಯಂಡ್ ಇಟ್ ಈಸ್ ಪರ್ಫೆಕ್ಷನ್. ಯಾವಾಗಲೂ ಅಷ್ಟೇ ಬೇಕಿಂಗ್ನ ಆ್ಯಕ್ಯುರೇಟ್ ಮೆಷರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ಡಿಸೈರ್ಡ್ ರಿಸಲ್ಟ್ಸ್ ಬರುತ್ತೆ. ನೀವು ರ್ಯಾಂಡಮ್ ಆಗಿ ನಿಮ್ಮ ಮನೇಲಿ ಇರೋವಂಥ ಕಪ್ಪನ್ನು ಯೂಸ್ ಮಾಡಿದ್ರೆ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ಸ್ ಬರಲ್ಲ. ಕೇಕ್ ಮಾಡೋದು ಸಿಕ್ಕಾಪಟ್ಟೆ ಸೈಂಟಿಫಿಕ್ಸ್. ಮೆಷರ್ಮೆಂಟ್ ಇಲ್ಲದೇ ತುಂಬ ಜನ ಮಾಡ್ತಾರೆ, ಚೆನ್ನಾಗಿ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದೊಂದು ಸಲ ಒಂದೊಂದು ಥರ ಡಿಫ್ರೆಂಟಾಗಿ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಸೊ ಲೆಮನ್ ಟೀ ಕೇಕ್ ಮಾಡೋದಕ್ಕೆ ಅಗೇನ್ ತುಂಬ ಬೇಸಿಕ್ ಇಂಗ್ರೀಡಿಯೆಂಟ್ಸು. ಮೈದಾ ಬೇಕಾಗುತ್ತೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಇಲ್ಲಿ ಮೊಸರು ಮತ್ತು ಬೆಣ್ಣೆ, ಹಾಲು, ಇದಿಷ್ಟನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಒಂದು ಫುಲ್ ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಹುಳಿ ಅಂಶ ಬೇಕೋ ಅಷ್ಟಕ್ಕೆ ನೀವು ಹಾಕೋಬೋದು. ಇದೇ ರೆಸಿಪಿಗೆ ನೀವು ಅಕಸ್ಮಾತ್ ಏನಾದರೂ ಬ್ಲೂಬೆರೀಸ್ ಅಥವಾ ಸ್ಟ್ರಾಬೆರೀಸ್ ಹಾಕಬೇಕು ಅಂತಂದರೆ ಖಂಡಿತ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ರೆಸಿಪಿ ಕಂಪ್ಲೀಟ್ಲಿ ಎಗ್ಲೆಸ್. ನನಗೆ ಒಬ್ಬಳು ಬೇಕಿಂಗ್ ಫ್ರೆಂಡ್ ಇದ್ದಾಳೆ, ಅವಳು ತುಂಬ ವರ್ಷಗಳಿಂದ ಬೇಕಿಂಗ್ ಮಾಡಿದ್ದಾಳೆ. ಸೊ ಹಾಗಾಗಿ ಅವಳಿಂದ ನಾನು ಈ ರೆಸಿಪಿನ ಕಲ್ತ್ಕೊಂಡಿದ್ದು. ಕೇಕ್ ಬ್ಯಾಟರು ತುಂಬ ವಾಟರಿ ಆಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಈ ಥರ ನೀಟಾಗಿ ಕನ್ಸಿಸ್ಟೆಂಟಾಗಿ ಚೆನ್ನಾಗಿ ಬರಬೇಕು. ಇಲ್ಲಿ ನಾನು ಅಲ್ಯೂಮಿನಿಯಂ ಫಾಯಿಲ್ನ ಹಾಕಿ ಏರ್ ಫ್ರೈಯರಲ್ಲಿ ಬೇಕ್ ಮಾಡಿದ್ದೀನಿ, ಆದರೆ ಅಲ್ಯೂಮಿನಿಯಂ ಫಾಯಿಲ್ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಕೂಡ ಮಾಡ್ಬೋದು. ಅಲ್ಯೂಮಿನಿಯಂ ಫಾಯಿಲ್ ಏನಕ್ಕೆ ಹಾಕಿರೋದು ಅಂತಂದರೆ ಏರ್ ಫ್ರೈಯರಲ್ಲಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ಬೇಗ ಬೇಕಾಗ್ಬಿಡತ್ತೆ ಮತ್ತು ಟಾಪ್ ಲೇಯರು ಇಟ್ ವಿಲ್ ಬಿಕಮ್ ಡಾರ್ಕ್ ಬ್ರೌನ್. ಸೊ ನಾನು ಇಂಗ್ರೀಡಿಯೆಂಟ್ಸ್ ಮತ್ತು ಟೆಂಪ್ರೇಚರ್ನ ಕೂಡ ಕ್ಯಾಪ್ಷನಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ ಒಂದು 2 hours ಇಟ್ಟು ಆಮೇಲೆ ಈ ಥರ ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಕೇಕ್ನ ಯಾವತ್ತೂ ಬಿಸಿ ಇದ್ದಾಗ ಅಥವಾ ಬೆಚ್ಚಗಿದ್ದಾಗೂ ಕೂಡ ಕಟ್ ಮಾಡಬಾರ್ದು, ಅದು ಕ್ರಂಬಲ್ ಆಗೋಗುತ್ತೆ, ಪುಡಿ ಪುಡಿ ಆಗೋಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಫ್ರಿಜ್ಜಲ್ಲಿ ಒಂದು 2 to 3 hours ಇಡಿ ಅಥವಾ ಓವರ್ ನೈಟೇ ಇಡಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ನೀವು ನಾರ್ಮಲ್ ಟೆಂಪ್ರೇಚರ್ಗೆ ತಂದು ಇದನ್ನು ಕಟ್ ಮಾಡ್ಬೋದು. ನೋಡಿ, ಒಂದು ಕಡೆ ಕೂಡ ಅಂಟ್ಕೊಂಡಿಲ್ಲ, ಪ್ಯಾನ್ಗೆ ಬೇಕಿಂಗ್ ಪೇಪರ್ಗೂ ಅಂಟ್ಕೊಂಡಿಲ್ಲ, ಎಲ್ಲೂ ಅಂಟ್ಕೊಂಡಿಲ್ಲ. ಈ ಥರ ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತಂದರೆ ಇಟ್ಸ್ ಫೀಲ್ಸ್ ಲೈಕ್ ಬಟರ್. ನೀವು ಒಂದು ಬೆಣ್ಣೆನ ಕಟ್ ಮಾಡಿದ್ರೆ ಎಷ್ಟು ಸ್ಮೂತ್ ಅನಿಸುತ್ತೋ ಅದೇ ಥರ ಸ್ಮೂತ್ ಅನ್ನಿಸ್ತಾ ಇದೆ ಇಲ್ಲಿ. ಸೊ ನೀವು ಯಾವ ಶೇಪಿಗೆ ಬೇಕಾದರೂ ಮಾಡ್ಬೋದು. ಇದೇ ಕೇಕ್ಗೆ ನೀವು ನಿಂಬೆಹಣ್ಣನ್ನು ಹಾಕದೆ ಪ್ಲೇನ್ ವೆನಿಲಾ ಕೇಕ್ ಕೂಡ ಮಾಡ್ಬೋದು, ಇದಕ್ಕೆ ಫ್ರಾಸ್ಟಿಂಗ್ ಕೂಡ ಮಾಡ್ಬೋದು. ಸೊ ನಾನು ಎಲ್ಲ ಇನ್ನು ರೆಸಿಪೀಸ್ ರಿಲೇಟೆಡ್ ಟು ಬೇಕಿಂಗ್, ಕೇಕ್ ಆಗಿರ್ಬೋದು, ಬ್ರೌನೀಸ್ ಆಗಿರ್ಬೋದು, ನಾನು ಇದನ್ನೆಲ್ಲ ನನ್ನ ಚಾನಲಲ್ಲಿ ಇನ್ಮೇಲೆ ಹಾಕ್ತಾ ಬರ್ತೀನಿ. ಖಂಡಿತ ಸಪೋರ್ಟ್ ಮಾಡಿ, ಯಾಕಂದರೆ ಕೇಕ್ ಮಾಡೋದು ಈಸ್ ಅನ್ ಆರ್ಟ್. ನಾನು ಪದೇ ಪದೇ ಹೇಳ್ತೀನಿ, ಯಾವತ್ತೂ ಮೆಷರ್ಮೆಂಟನ್ನು ಕರೆಕ್ಟಾಗಿ ತೊಗೊಳ್ಳಿ. ಕಿಚನ್ ವೇಯಿಂಗ್ ಸ್ಕೇಲ್ ಅಂತ ಬರುತ್ತೆ, ಇಟ್ ಈಸ್ ಜಸ್ಟ್ 400 rupees ಆನ್ ಅಮೆಝಾನ್, ನಿಮಗೆಲ್ಲ ಕಡೆ ಸಿಗುತ್ತೆ. ಅದರ ಲಿಂಕ್ ಬೇಕಿದ್ದರೆ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಫುಡ್ ವೇಯಿಂಗ್ ಸ್ಕೇಲ್ನ ತೊಗೊಳ್ಳಿ, ಕರೆಕ್ಟಾಗಿರೋ ಆ್ಯಕ್ಯುರೇಟ್ ಮೆಷರ್ಮೆಂಟ್ ಇರೋ ರೆಸಿಪೀಸ್ನ ನೀವು ಆನ್ಲೈನಲ್ಲಿ ಹುಡುಕಿ. ನನ್ನ ಚಾನಲಲ್ಲಿ ಖಂಡಿತ ನಾನು ಇದನ್ನೆಲ್ಲ ಹಾಕ್ತೀನಿ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಹಾಕ್ತೀನಿ. ಬೇಕಿಂಗ್ ಜೊತೆಗೆ ಕಲಿಯೋಣ. ನಾನು ಕೂಡ ಆ್ಯಮೆಚ್ಯೂರ್ ಬೇಕರ್, ನಾನೇನು ಪ್ರೊಫೆಷ್ನಲ್ ಅಲ್ಲ. ಇದು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ, ಒಂದು ಚೂರು ಪುಡಿ ಪುಡಿ ಆಗದೆ ಚೆನ್ನಾಗಿ ಬಂದಿದೆ ಕೇಕು. ದಿಸ್ ವಾಸ್ ದ ಪರ್ಫೆಕ್ಟ್ ಲೆಮನ್ ಟೀ ಕೇಕ್. ನಿಮ್ಮ ಮಕ್ಕಳಿಗೆ ಸಂಜೆ ಹೊತ್ತೇನಾದರೂ ಕೊಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.